ಏನದು? ಏನು ಮಾತಾಡಬೇಕು? ನೀವು ಯಾರು? ಅದು ನಾನು ನಾನು ನೀವು ಎಲ್ಲಿಂದ ಬಂದ್ರಿ? ಇಲ್ಲಿಗೆ ಯಾಕೆ ಬಂದ್ರಿ? ಅದೇ ನಾನು ಆ್ಯಕ್ಚುಲಿ ಯಾವ ಪ್ರಶ್ನೆನೂ ನಿಮ್ಮ ಹತ್ರ ಕೇಳಲ್ಲ. ಯಾಕಂದರೆ ನಿಮ್ಮಲ್ಲಿರೋ ಒಳ್ಳೆ ಗುಣ ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ. ಅಂದರೆ ಒಂದು ವೇಳೆ ನನ್ನ ಹತ್ರ ಯಾರಾದರೂ ಬಂದು ನೀವು ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳ್ತೀನಿ ಗೊತ್ತಾ? ಇವರು ನನ್ನ ಅಪ್ಪನಿಗಿಂತ ದೊಡ್ಡ ಮನಸ್ಸಿರೋ ವ್ಯಕ್ತಿ ಅಂತ ಹೇಳ್ತೀನಿ. ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ದೇವಲೋಕದಿಂದ ಬಂದ್ರಿ ಅಂತ ಹೇಳ್ತೀನಿ. ನೀವು ಯಾಕೆ ಬಂದ್ರಿ ಅಂತ ಕೇಳಿದ್ರೆ ನನ್ನ ಬದುಕಿಗೆ ಬೆಳಕು ಕೊಡೋದಕ್ಕೆ ಬಂದ್ರಿ ಅಂತ ಹೇಳ್ತೀನಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತಲ್ವಾ? ಇದಕ್ಕೂ ಮೀರಿ ನಿಮ್ಮ ಬಗ್ಗೆ ಏನು ತಿಳ್ಕೊಬೇಕು ಅಂತ ನನಗೆ ಅನಿಸ್ತಿಲ್ಲ. ಅದು ಹಾಗಲ್ಲ, ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು ನೋಡಿ, ನನ್ನ ಬಗ್ಗೆ ನೀವೇನು ತಿಳ್ಕೊಳ್ದೆ, ಈ ಮನೆ ಬಗ್ಗೆ ಏನು ತಿಳ್ಕೊಳ್ದೆ ಇಲ್ಲಿಗೆ ಬಂದಿದ್ದೀರಾ ಅಲ್ವಾ? ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತು. ಪ್ರೀತಿ ಅನ್ನೋ ಹೆಸರಲ್ಲಿ ಯಾರಿಂದನೂ ಮೋಸ ಹೋದೋಳು ನಾನು. ಆದರೆ ಆ ಸುಳಿಯಿಂದ ನನ್ನ ಮಗುನ ನಾನು ಉಳಿಸ್ಕೊಂಡೆ. ಏನು ಮಾಡೋದು, ಅಷ್ಟರಲ್ಲಿ ನನ್ನನ್ನು ನಾನೇ ಮರೆಯೋಗಾಯಿತು. ನನ್ನ ಮಗು ನನ್ನ ಕೈ ತಪ್ಪೋಯ್ತು. ಆದರೆ ಆ ದೇವರು ನನ್ನ ಮಗುನ ನನ್ನ ಕೈಗೆ ಒಪ್ಪಿಸ್ದ. ಮಗುನ ಕರ್ಕೊಂಬರೋ ನೆಪದಲ್ಲಿ ನೀವು ನನಗೆ ಹೊಸ ಬದುಕನ್ನ ಕಟ್ಕೊಟ್ಟಿದ್ದೀರ. ನಾನು ಅದಕ್ಕೋಸ್ಕರ ನಿಮಗೆ ತುಂಬ ಋಣಿಯಾಗಿರ್ತೀನಿ. ಅಯ್ಯೋಯ್ಯೋ, ಹೌದು, ಇದೆಲ್ಲ ಮಾತಲ್ಲಿ ಹೇಳೋ ಅಂಥದ್ದಲ್ಲ. ಅದಕ್ಕೆ ನಾನು ಉಸಿರು ಇರೋವರೆಗೂ ನಿಮ್ಮ ಹೆಸರಲ್ಲೇ ಬದುಕಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೀವೆಷ್ಟು ದಿನ ನನ್ನ ಮೇಲೆ ಪ್ರೀತಿ ತೋರಿಸಿದ್ರಲ್ಲ, ಆ ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ. ಅಯ್ಯೋ, ಸುಬ್ಬು 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 ಏನಾಯ್ತು ಸುಬ್ಬು? ಏನಾಯ್ತು ನಿನಗೆ? ಅವ್ಳು ಯಾಕೆ ನಿನ್ ಕಾಲಿಗೆ ಬಿದ್ದೋದ್ಲು? ಹೇಳು ಸುಬ್ಬು. ಅಯ್ಯೋ, ಅದಕ್ಕಿಂತ ಒಂದು ದೊಡ್ಡ ವಿಷಯ ಇದೆ. ಆದ್ರೆ ಅಯ್ಯೋ ಮುತ್ತವ್ರೆ, ನೀವು ಸುಮ್ಮನೆ ಇರ್ಗಿಲ್ಲ ನೋಡಿ. ಸುಬ್ಬು ಏನೋ ಆಗೋಗ್ಬಿಟ್ಟಿದೆ. ಸುಬ್ಬು ಏನಾಯ್ತು ಸುಬ್ಬು? ಅವಳೇನು ನಿನ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ಲಾ? ಅಲ್ಲ, ಅವಳು ನಿನ್ ಕಾಲಿಗೆ ಯಾಕೆ ಬಿದ್ದೋದ್ಲು ಸುಬ್ಬು? ಸುಬ್ಬು! ಅಯ್ಯೋ ಮೇಡಮ್, ಈ ಅಂಜಲಿನೂ ಹುಷಾರದ್ದು, ಆದ್ರೆ ತಲೆ ಕೆಟ್ಟೋಗಿದೆ. ಸುಬ್ಬು, ಏನ್ ಹೇಳ್ತಾ ಇದ್ದೀರಾ? ಮುತ್ತು, ನೀವು ಕೋಪ ಮಾಡ್ಕೊಂಬಿಡಿ, ಸುಮ್ಮನೆ ರೀ. ಮೊದಲೇ ನನ್ನ ಜೀವನನೇ ಹೋಗ್ತಾ ಇದೆ ಇಲ್ಲಿ. ಮೇಡಮ್, ಈ ಅಂಜಲಿ ಬಂದ್ಬಿಟ್ಟು ಪ್ರೀತಿ ಗೀತಿ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ನಿಮ್ಮ ಪ್ರೀತಿ ನಾನು ಒಪ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ಲು ಮೇಡಮ್. ನನಗೆಲ್ಲೋ ಯಾಕೋ ಡೌಟ್ ಹೊಡಿತಾ ಇದೆ, ಅಂಜಲಿ ನನ್ನ ಪ್ರೀತಿಸ್ತಾ ಇರ್ಬೋದು ಅಂತ.